ಗೋಕುಲ್ ಮಸಾಲಾ ರುಚಿ ಮತ್ತು ಸ್ವಾದಿಷ್ಟದ ಪ್ರೀತಿಯ ಸಂಗಮ. ಫೆಂಗಲ್ ಸೈಕ್ಲೋನ್ ಹೊಡೆತಕ್ಕೆ ದಕ್ಷಿಣ ಕರ್ನಾಟಕ ಜಿಲ್ಲೆಗಳಲ್ಲಿ ಮಳೆ ಅಬ್ಬರ. ಬೆಂಗಳೂರಿನಲ್ಲಿ ರಾತ್ರಿ ಇಡೀ ಜಿಟಿಜಿಟಿ ಮಳೆ. ಯಾವ್ಯಾವ ಜಿಲ್ಲೆಗಳಲ್ಲಿ ರೈತರ ಬೆಳೆಗೆ ಕಂಟಕ? ಈ ಸುದ್ದಿಗಳನ್ನು ನೋಡೋಣ ಕರುನಾಡು ತಂಡ ನ್ಯೂಸ್ ಟಾಪ್ 9 ನಲ್ಲಿ. ಫೆಂಗಲ್ ಚಂಡಮಾರುತದ ಎಫೆಕ್ಟ್ಗೆ ಬೆಂಗಳೂರು ತರತರ ನಡುಗ್ತಾ ಇದೆ. ತುಂತುರು ಬೀಳುತ್ತಿದ್ದ ಮಳೆ ನಿನ್ನೆ ರಾತ್ರಿ ಅಬ್ಬರಿಸಿದೆ. ಹೆಚ್ಚು ಕಡಿಮೆ 45 ನಿಮಿಷಕ್ಕೂ ಹೆಚ್ಚು ಹೊತ್ತು ಜೋರು ಮಳೆ ಸುರಿದಿದ್ದರಿಂದ ತಗ್ಗು ಪ್ರದೇಶಗಳು ಜಲಾವೃತವಾಗಿದ್ವು. 1.5 ಇಂದ 2 ಅಡಿಗಳಷ್ಟು ಮಳೆ ನೀರು ಸಂಗ್ರಹಗೊಂಡಿರತಕ್ಕಂಥದ್ದು. ಅರ್ಧ ಗಂಟೆಗಳ ಕಾಲ ಸುರಿದಂತಹ ಭಾರಿ ಮಳೆಗೆ ಬೆಂಗಳೂರಿನ ತಗ್ಗು ಪ್ರದೇಶಗಳ ಪರಿಸ್ಥಿತಿ ಇದೇ ರೀತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ದ್ವಿಚಕ್ರ ವಾಹನ ಸವಾರರಂತೂ ಕೈಯಲ್ಲಿ ಜೀವವನ್ನು ಹಿಡಿದು ವಾಹನವನ್ನು ಚಲಾವಣೆ ಮಾಡಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಉದ್ಭವವಾಗಿರ್ತಕ್ಕಂಥದ್ದು. ರಾತ್ರಿ ಮಳೆ ಅಬ್ಬರಕ್ಕೆ ಬೆಂಗಳೂರಿನಲ್ಲಿ ಕೆಲಸ ಕಾರ್ಯ ಮುಗಿಸಿ ತೆರಳುವವರು ಪರದಾಡುವಂತಾಯಿತು. ಸಿಟಿ ಮಾರ್ಕೆಟ್ ರಸ್ತೆ, ಜೆಸಿ ರಸ್ತೆ, ಒಕ್ಕಳಿಪುರಂ ಅಂಡರ್ಪಾಸ್ ಮುಂತಾದ ಕಡೆ ರಸ್ತೆಯಲ್ಲೆಲ್ಲ ನೀರು ತುಂಬಿಕೊಂಡಿತ್ತು. ಇನ್ನು ಗುಂಡಿ ಬಿದ್ದ ಸ್ಥಳದಲ್ಲಿ ನೀರು ತುಂಬಿಕೊಂಡಿದ್ದ ಕಾರಣ ವಾಹನ ಸವಾರರು ಪರದಾಟ ಹೇಳತೀರದ್ದಾಗಿತ್ತು. ತುಂಬ ರೋಡೆಲ್ಲ ಹಾಳಾಗಿದೆ ಸರ್. ನೀರೆಲ್ಲ ನೋಡಿ, ನೀರು ಹೋಗೋಕ್ಕೆ ದಾರಿ ಇಲ್ಲ. ನೀರಲ್ಲಿ ಓಡಾಡೋಕ್ಕೂ ತುಂಬ ಕಷ್ಟ ಆಗ್ತಿದೆ. ಮಳೆಗೆ ಯಾರು ಈಚೆ ಓಡಾಡ್ತಿಲ್ಲ ಸರ್. ಜನ ಆಫೀಸ್ ಟೈಮಲ್ಲಿ ಪೀಕ್ ಔಟ್ ಟೈಮಲ್ಲಿ ಸ್ವಲ್ಪ ಬಿಸಿ ಇರ್ತದೆ. ಆ ಪೀಕ್ ಔಟ್ ಟೈಮಲ್ಲಿ ನೋಡಿ ಈ ಥರ ಹಿಂಸೆ ಆಗ್ತಿದೆ. ಕ್ಯಾಬ್ ಡ್ರೈವರ್ಸ್, ಆಟೋ ಡ್ರೈವರ್ಸ್ಗೆಲ್ಲ ತುಂಬ ಹಿಂಸೆ ಆಗ್ತಿದೆ. ಫೆಂಗಲ್ ಚಂಡಮಾರುತದಿಂದ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಧಾರಾಕಾರ ಮಳೆ ಸುರಿತಾ ಇದ್ದು, ನಿನ್ನೆ ರಾತ್ರಿ ಜಿಲ್ಲೆಯ ಹಲವೆಡೆ ಜನ ಪರದಾಡಿದ್ರು. ಕೊಟ್ಟಿಗೆಹಾರ, ಬಾಳೂರು, ಚಾರ್ಮಾಡಿ ಘಾಟ್ನಲ್ಲಿ ಎಡೆಬಿಡದೆ ಮಳೆ ಸುರಿತಾ ಇದ್ದ ಕಾರಣ ವಾಹನ ಸವಾರರು ಪರಿತಪಿಸಿದ್ರು. ಫೆಂಗಲ್ ಚಂಡಮಾರುತದಿಂದ ಧಾರಾಕಾರ ಮಳೆ ಹಿನ್ನೆಲೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬರುವ ಭಕ್ತರಿಗೆ ಮುನ್ನೆಚ್ಚರಿಕಾ ಸಂದೇಶ ನೀಡಲಾಗಿದೆ. ಕುಮಾರಧಾರಾ ನದಿಗೆ ಇಳಿಯದಂತೆ ಭಕ್ತರಿಗೆ ಸೂಚನೆ ನೀಡಲಾಗಿದೆ. ಪುತ್ತೂರು ಉಪ ಆಯುಕ್ತ ಜುಬಿನ್ ಮೊಹಪಾತ್ರ ಸೂಚಿಸಿದ್ದಾರೆ. ಫೆಂಗಲ್ ಚಂಡಮಾರುತದಿಂದ ಮಂಗಳೂರಿನಲ್ಲಿ ಧಾರಾಕಾರ ಮಳೆ ಸುರಿದಿದೆ. ಚರಂಡಿಗಳು ಬ್ಲಾಕ್ ಆಗಿ ನಗರದ ಹಲವೆಡೆ ರಸ್ತೆಗಳು ಜಲಾವೃತವಾಗಿದ್ವು. ಕೊಟ್ಟಾರ ಚೌಕಿಯಲ್ಲಿ ಕೃತಕ ನೆರೆ ಸೃಷ್ಟಿಯಿಂದಾಗಿ ಟ್ರಾಫಿಕ್ ಜಾಮ್ ಉಂಟಾಗಿ ವಾಹನ ಸವಾರರು ಪರದಾಡಿದ್ರು. ಸುರತ್ಕಲ್, ಮುಲ್ಕಿ, ಉಡುಪಿ ಕಡೆ ಹೋಗುವ ಮತ್ತು ಮಂಗಳೂರಿಗೆ ಬರುವ ಪ್ರಯಾಣಿಕರು ಹೈರಾಣಾದ್ರು. ಫೆಂಗಲ್ ಎಫೆಕ್ಟ್ ಉತ್ತರ ಕರ್ನಾಟಕದ ಕೆಲವು ಜಿಲ್ಲೆಗಳಿಗೂ ತಟ್ಟಿದೆ. ವಿಜಯಪುರ ಜಿಲ್ಲೆಯ ಕೆಲ ಭಾಗಗಳಲ್ಲಿ ತುಂತುರು ಮಳೆ ಸುರಿತಾ ಇದ್ದು, ಶೀತಗಾಳಿ, ಮೋಡ ಕವಿದ ವಾತಾವರಣ ಇದೆ. ಅಕಾಲಿಕ ಮಳೆಯಿಂದಾಗಿ ದ್ರಾಕ್ಷಿ ಬೆಳೆಗೆ ಕಂಟಕ ಎದುರಾಗಿದೆ. ಕಾಯಿಗಟ್ಟುತ್ತಿರುವ ದ್ರಾಕ್ಷಿ ಗೊಂಚಲು, ಕೂಳೆ ರೋಗಕ್ಕೆ ಈಡಾಗುವ ಭಯ ರೈತರಲ್ಲಿ ಆವರಿಸಿದೆ. ಕೋಲಾರ ಜಿಲ್ಲೆಯಲ್ಲಿ ಎಡೆಬಿಡದೆ ಮಳೆ ಆಗ್ತಾ ಇದೆ. ಜಿಲ್ಲೆಯಲ್ಲಿ 50,000 ಹೆಕ್ಟೇರ್ನಲ್ಲಿ ರಾಗಿ ಬೆಳೆಯಲಾಗಿದ್ದು, ಇನ್ನೇನು ಕಟಾವು ಮಾಡಬೇಕು ಅನ್ನುವಾಗಲೇ ಬೆಳೆ ಮಳೆ ಪಾಲಾಗಿದೆ. ಕೊಡಗು ಜಿಲ್ಲೆಯಲ್ಲೂ ಫೆಂಗಲ್ ಚಂಡಮಾರುತ ಸಾಕಷ್ಟು ಅವಾಂತರ ತಂದಿಟ್ಟಿದೆ. ಮಳೆಯಿಂದಾಗಿ ಕೊಯ್ಲು ಮಾಡಲಾಗಿರುವ ಅರಬ್ಬಿ ತಳಿಯ ಕಾಫಿಗೆ ಸಮಸ್ಯೆ ಎದುರಾಗಿದೆ. ನೀರಿನಿಂದ ಕಾಫಿ ಕಣಗಳು ತುಂಬಿ ಹೋಗಿದ್ದು, ಕಾಫಿ ಒಣಗಿಸಲಾಗದ ಸ್ಥಿತಿ ಎದುರಾಗಿದೆ. ರೋಬುಸ್ಟಾ ತಳಿಯ ಕಾಫಿ, ಅದೇ ರೀತಿ ಕಾಳು ಮೆಣಸು ಕೂಡ ಉದುರುವ ಆತಂಕ ಎದುರಾಗಿದೆ. ಸೈಕ್ಲೋನ್ನಿಂದ ಉತ್ತರ ಕನ್ನಡ ಜಿಲ್ಲೆಗೆ ಯಾವುದೇ ಸಮಸ್ಯೆ ಇಲ್ಲ ಅಂತ ಜಿಲ್ಲಾಧಿಕಾರಿ ಲಕ್ಷ್ಮೀ ಪ್ರಿಯಾ ಹೇಳಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಗೆ ಯಾವುದೇ ಅಲರ್ಟ್ ಇಲ್ಲ, ತುಂತುರು ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಮೀನುಗಾರಿಕೆ, ಕಡಲ ಪ್ರವೇಶಕ್ಕೆ ಯಾವುದೇ ನಿರ್ಬಂಧ ಇಲ್ಲ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಫೆಂಗಲ್ ಎಫೆಕ್ಟ್ ಕಡಿಮೆ ಇದೆ ಅಂತ ಡಿಸಿ ಹೇಳಿದ್ದಾರೆ.